ನಮಸ್ಕಾರ ಸಹಕಾರಿ ಬಂಧುಗಳೇ. ನಾವು ಇವತ್ತು ನಮ್ಮ ಮಾಲಾಡಿ ಭಾಗದಲ್ಲಿರುವಂತಹ ಕೃಷ್ಣಪ್ಪ ಪೂಜಾರಿ ಎಂಬುವಂತಹ ಹಿರಿಯ ನಮ್ಮ ಕೃಷಿಕರು, ನಮ್ಮ ಈ ಭಾಗದ ಉತ್ತಮ ಕೃಷಿಕರು. ಸೊ ನಾವಿವತ್ತು ಅವರ ತೋಟದಲ್ಲಿದ್ದೇವೆ. ನಮ್ಮ ಸಹಕಾರಿ ಸಂಘದಿಂದ ಅವರು ತೆಗೆದುಕೊಂಡಂತಹ ಈ ಮೀನಿನ ಗೊಬ್ಬರ, ಆ ಮೀನಿನ ಸಾವಯವ ಗೊಬ್ಬರವನ್ನು ಅವರು ನಮ್ಮ ಎರಡನೇ ಗ್ರಾಹಕರು. ಈ ಸಂದರ್ಭದಲ್ಲಿ ಅವರು ಅವರ ತೋಟಕ್ಕೆ ಚಿಕ್ಕ ಗಿಡದಿಂದ ಹಿಡಿದು ದೊಡ್ಡ ಗಿಡಗಳ ತನಕ ಮತ್ತು ತೆಂಗಿನ ಗಿಡಗಳಿಗೆ ಎಲ್ಲ ಈ ಗೊಬ್ಬರವನ್ನು ಹಾಕಿ ಯಾವ ಥರದ ರಿಸಲ್ಟ್ ಬಂದಿದೆ ಎಂಬಂಥ ಬಗ್ಗೆ ಅವರು ಮತ್ತು ನಮ್ಮ ಮೀನಿನ ಸಾವಯವ ಗೊಬ್ಬರ ನಮ್ಮ ಸೊಸೈಟಿಗೆ ಕೊಡುವಂತಹ ಎಕ್ಸಿಕ್ಯೂಟಿವ್ ಕವಿತರವರು ಕೂಡ ಇದ್ದಾರೆ. ಇಬ್ಬರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕೃಷ್ಣಪ್ಪಣ್ಣ, ನಮಸ್ಕಾರ. ನಮಸ್ಕಾರ. ತುಂಬ ಖುಷಿ ಆಗ್ತಾ ಉಂಟು. ನೀವು ಒಂದು ಹಿರಿಯ ಕೃಷಿಕರು, ಈ ಭಾಗದಲ್ಲಿ ಒಂದು ದೊಡ್ಡ ಕೃಷಿಕರು ನೀವು. ಅದಲ್ಲದೆ ನಮ್ಮ ಮಡಂತ್ಯಾರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಜೊತೆ ನಿರಂತರ ಒಡನಾಟ ಇರುವಂತಹ ಒಬ್ಬ ಹಿರಿಯ ಸಹಕಾರಿ ಜೀವಿ ನೀವು. ನಮ್ಮ ಸೊಸೈಟಿಗೆ ಈ ಮೀನಿನ ಸಾವಯವ ಗೊಬ್ಬರ ಬಂದಂಥ ಸಂದರ್ಭದಲ್ಲಿ ಕವಿತರವರು ನಿಮ್ಮ ನೇರ ತೋಟಕ್ಕೆ ಬಂದು ನಿಮಗೆ ಅದರ ಬಗ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ರು. ಸೊ ತದನಂತರ ನೀವು ನಮ್ಮ ಸೊಸೈಟಿಯಿಂದ ಸರಿಸುಮಾರು 33 ಚೀಲ ಗೊಬ್ಬರಗಳನ್ನು ತಂದು ಫೆಬ್ರವರಿ ತಿಂಗಳಲ್ಲಿ ನೀವು ತಂದಿದ್ದೀರಿ, ಸರಿ ಅಲ್ವಾ? ಹೌದು. ಸೊ ಫೆಬ್ರವರಿ ತಿಂಗಳಲ್ಲಿ ತಂದಂತ ಸಂದರ್ಭದಲ್ಲಿ ನೀವು ಚಿಕ್ಕ ಗಿಡದಿಂದ ಹಿಡಿದು ದೊಡ್ಡ ಗಿಡ ತನಕ ಹಾಕಿದ್ದೀರಿ. ಸೊ ನಮಗೆ ಇನ್ನಷ್ಟು ಉತ್ತೇಜನ ಮಾಡಲು ಈ ಸಾವಯವ ಗೊಬ್ಬರದ ಬಗ್ಗೆ ಉಳಿದ ಕೃಷಿಕರಿಗೆ ಕೂಡ ತಿಳಿಸ್ಲಿಕ್ಕೆ ಉತ್ತೇಜನ ಮಾಡಲು ನೀವು ಒಂದು ಸೂಕ್ತ ವ್ಯಕ್ತಿ ಎಂಬಂತ ಒಂದು ಚಿಂತನೆ ನಮ್ಮ ಮನಸ್ಸಿಗೆ ಬಂತು. ಈ ಸಂದರ್ಭದಲ್ಲಿ ಈ ಸಾವಯವ ಗೊಬ್ಬರವನ್ನು ನೀವು ಉಪಯೋಗ ಮಾಡಿದ್ದರಿಂದ ಚಿಕ್ಕ ಗಿಡದಿಂದ ಹಿಡಿದು ದೊಡ್ಡ ಗಿಡಗಳ ತನಕ ಯಾವ ರೀತಿಯಲ್ಲಿ ನಿಮಗೆ ಲಾಭ ಆಗಿದೆ ಕೃಷ್ಣಪ್ಪನವರು? ನಮಗೆ ಇದು ಗೊಬ್ಬರ ಹಾಕಿದ ಮೇಲೆ ನಮ್ಮ ದೊಡ್ಡ ಗಿಡಗಳಿಗೆಲ್ಲ ಉದುರುವುದೆಲ್ಲ, ಇರುವೆ ಎಲ್ಲ ಬೀಳುವುದು ಸ್ವಲ್ಪ ಕಂಟ್ರೋಲ್ ಆಗಿದೆ, ಕಡಿಮೆ ಆಗಿದೆ. ಮತ್ತೆ ಸಣ್ಣ ಗಿಡಗಳು ಕೂಡ 1 ವರ್ಷ ಆಯ್ತಲ್ಲ ಗಿಡಕ್ಕೆ, ಈಗ ಒಳ್ಳೆಯ ರೀತಿಯಲ್ಲಿ ಬಂದಿದೆ. ನಾವು ಇದೇ ಸಾವಯವ ಗೊಬ್ಬರ ಹಾಕಿದೆ, ಇದಕ್ಕೆ ಬೇರೆ ಏನು ಹಾಕಲಿಲ್ಲ, ಇದಕ್ಕೆ ಏನು ಮಿಕ್ಸಿಂಗ್ ಏನು ಹಾಕಲಿಲ್ಲ. ದೊಡ್ಡ ಗಿಡಗಳಿಗೆ ಮಾತ್ರ ಅದು ಹಾಕಿದ್ದು. ಇದು ಈ ಗೊಬ್ಬರವನ್ನು ಎಲ್ಲ ನನ್ನ ತೋಟದ ಇದಕ್ಕೆ 33 ಚೀಲ ತಂದು ಎಲ್ಲ ತೋಟ ಗಿಡಗಳಿಗೆ ಹಾಕಿದ್ದೇನೆ. ಪ್ರಥಮ ಹಂತದಲ್ಲಿ ನೀವು ಎಲ್ಲ ಗಿಡಗಳಿಗೆ ನೀವು ಹಾಕಿದೆ. ಇವಾಗ ಚಿಕ್ಕ ಗಿಡಗಳನ್ನು ನಾವು ಹಿಡ್ಕೊಳ್ಳುವುದಾದ್ರೆ ಈ ಭಾಗದಲ್ಲಿರುವಂತ ಎಲ್ಲ ಗಿಡಗಳು ಬಹಳ ಹಚ್ಚ ಹಸುರಿನಿಂದ ಬಂದಿದೆ. ಇದು 1 ವರ್ಷದ ಗಿಡ ಅಂತ ನಾವು ನೋಡುವಾಗ ಈ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರೆ ಯಾವುದೇ ಇದರಲ್ಲಿ ರೋಗ ಅಂತ ಕಾಣುವುದಿಲ್ಲ. ಮತ್ತು ಅದು ಬೆಳೆದ ರೀತಿಯಲ್ಲಿ ಕೂಡ ಅದು 1 ವರ್ಷದ ಗಿಡ ಅಂತ ನಂಬಲಿಕ್ಕೆ ಕೂಡ ಸ್ವಲ್ಪ ಕಷ್ಟನೇ. ಒಳ್ಳೆ ರೀತಿಯಲ್ಲಿ ಬಂದಿದೆ. ಅಂದ್ರೆ ಸಾವಯವ ಗೊಬ್ಬರ ಹಾಕಿದ್ದರಿಂದ ಬಹಳ ಚೆನ್ನಾಗಿ ಬಂದಿದೆ. ಆದ್ರೆ ಬೇರೆ ಯಾವುದೇ ರೋಗ ಅಂತ ನಿಮ್ಗೆ ಎಲೆ ಚುಕ್ಕಿ ರೋಗಗಳು ನೋಡಿ ಆ ಗಿಡದ ಎಲೆಯಲ್ಲಿ ಉಂಟಲ್ಲ, ಸ್ವಲ್ಪ ಬಂದಿತ್ತು. ಅದಕ್ಕೆ ನಾನು ಸ್ವಲ್ಪ ಇದು ಸುಣ್ಣ ಮತ್ತು ಮೈಲ್ ತುತ್ತು ಹೊಡೆದಿದ್ದೇನೆ ಅಷ್ಟೇ. ಮತ್ತೆ ಅದು ಅಲ್ಲಿಗೆ ಕಂಟ್ರೋಲ್ ಆಗಿದೆ. ಇವಾಗ ಎಲೆ ಚುಕ್ಕಿ ರೋಗ ಎಂಬುವಂತದ್ದು ಇದರಲ್ಲಿ ಇವಾಗ ಈ ಇಡೀ ತೋಟದಲ್ಲಿ ತುಂಬಾ ಕಂಟ್ರೋಲ್ ಆಗಿದೆ. ಹೌದು. ನೀವು ಈ ಸಾವಯವ ಗೊಬ್ಬರ ಹಾಕಿದ ಮೇಲೆ ಉಳಿದ ರಾಸಾಯನಿಕ ನೀವು ಒಮ್ಮೆಲೆ ಸ್ಟಾಪ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಈ ಚಿಕ್ಕ ಗಿಡಗಳಿಗೆ ನೀವು ಯಾವುದೇ ರಾಸಾಯನಿಕ ಹಾಕಲಿಲ್ಲ, ಇದಕ್ಕೆ ಹಾಕಲಿಲ್ಲ. ಸಾವಯವ ಗೊಬ್ಬರ ಹಾಕಿದರಿಂದಲೇ ನಿಮ್ಗೆ ಎಲೆ ಚುಕ್ಕಿ ರೋಗ ಎಂಬುವಂಥದ್ದು ಯಾವ ಗಿಡದಲ್ಲಿ ಕೂಡ ಇವಾಗ ಕಾಣ್ತಾ ಇಲ್ಲ. ಇದು ಬರೀ ಅಡಿಕೆ ಮಾತ್ರ ಅಲ್ಲ, ನಿಮ್ಮ ತೋಟದಲ್ಲಿ ತೆಂಗಿನ ಗಿಡಗಳನ್ನು ಕೂಡ ನೀವು ನೆಟ್ಟಿದ್ದೀರಿ, ತೆಂಗಿನ ಸಸಿಗಳನ್ನು. ಈ ತೆಂಗಿನ ಸಸಿಗಳಿಗೆ ಕೂಡ ನೀವು ಈ ಗೊಬ್ಬರವನ್ನು ಉಪಯೋಗ ಮಾಡಿದ್ದೀರಾ? ಇದೇ ಗೊಬ್ಬರವನ್ನು ಹಾಕಿ, ಇದೇ ಸಾವಯವ ಗೊಬ್ಬರವನ್ನು ಹಾಕಿ ಎಷ್ಟು ಚೆನ್ನಾಗಿ ಬಂದಿದೆ, ಗಿಡ ಸೂಪರ್ ಆಗಿ ಬಂದಿದೆ. ಸೊ ಇದೇ ದೃಷ್ಟಿಯಲ್ಲಿ ಕವಿತರವರೇ, ನೀವು ಇವಾಗ ನಮ್ಮ ಕೃಷ್ಣಪ್ಪ ಪೂಜಾರಿ ಅವರಿಗೆ ಭೇಟಿಯಾದಂತಹ ಸಂದರ್ಭದಲ್ಲಿ ಅವರ ಮನಸ್ಸಲ್ಲಿ ಯಾವ ಸಂಕೋಚನೆ ಇತ್ತು? ನೀವು ಹೊಸಬ್ರು, ಅದಲ್ಲದೆ ಬಂದು ನೀವು ಇಂಥ 1000 ಜನರು ಕೃಷ್ಣಪ್ಪನ ತೋಟಕ್ಕೆ ಬರ್ತಾರೆ, ಅದು ಹಾಕಿ ಇದು ಹಾಕಿ ಅಂತ. ಆದ್ರೆ ಅದು ಯಾವುದೇ ಅವರನ್ನು ನೀವು ಒಂದು ಈ ಸಾವಯವ ಗೊಬ್ಬರವನ್ನು ಅವರ ತೋಟಕ್ಕೆ ಹಾಕ್ಲಿಕ್ಕೆ ಯಾವ ರೀತಿಯಲ್ಲಿ ನೀವು ಅವರನ್ನು ಕನ್ವಿನ್ಸ್ ಮಾಡಿದ್ದೀರಿ ಅಂತ? ಅದೇ ನಾವು ಮಡಂತೇರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಇದು ಗೊಬ್ಬರ ಬಂದಿರುವಾಗ ಅಲ್ಲಿಂದ ನಾನು ಮಾರ್ಕೆಟಿಂಗ್ ಮಾಡಲಿಕ್ಕೆ ನೇರ ಇವ್ರ ಮನೆಗೆ ಬಂದೆ. ಅಲ್ಲೊಂದು ಇವರು ಹೆಬ್ಬಾರ್ ಸರ್ ಇದ್ದಾರೆ, ಅವರ ಮನೆಗೆ ಹೋಗಿ ಅವರೇ ಹೇಳಿದ್ರು, ನೀವು ಕೃಷ್ಣಪ್ಪನ ಮನೆಗೆ ಹೋಗಬೇಡಿ, ಅವರಿಗೆ ಯಾವುದ್ರಲ್ಲೂ ನಂಬಿಕೆ ಇರುವುದಿಲ್ಲ, ಅವರು ಹಾಕುದಿಲ್ಲ, ಹಾಕಿ ಮೋಸ ಹೋಗಿ ಅವರಿಗೆ ಈಗ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಆದ್ರೂ ಪರವಾಗಿಲ್ಲ, ನಾನೊಂದ್ಸಲ ನೋಡ್ತೀನಿ ಅಂತ ಹೋದೆ. ನನಗೆ ಅಂದ್ರೆ ಅವರು ಅವಾಗ ಗೊತ್ತೇ ಇರಲಿಲ್ಲ ಮನೆಗೆ, ಮತ್ತೆ ನೋಡೋಕೆ ಗೊತ್ತಾಯ್ತು ಯಾರಂತ. ಹಾಗೆ ಮತ್ತೆ ಇದ್ರ ಬಗ್ಗೆ ಹೇಳಿದೆ. ನಮ್ಮ ವಿಶ್ರುತ ಆಗ್ರೋ ಇಂಡಸ್ಟ್ರೀಸ್ ಕುಂದಾಪುರದ ಮೀನಿನ ಮೂಲದ ಗೊಬ್ಬರ ಪ್ರತಿ ಸೊಸೈಟಿ ಕೊಡ್ತಿದ್ದೇವೆ. ಮತ್ತೆ ನಾವು ಈ ಏಜೆಂಟ್ ಥ್ರೂ ಅಥವಾ ಈಗ
ಇದು ಟ್ರೇಡರ್ಸ್ ಆಗ್ರದಲ್ಲಿ ಎಲ್ಲಿ ಕೊಡಲಿಲ್ಲ. ಸೊಸೈಟಿ ಮತ್ತು ರೈತ ಉತ್ಪಾದಕ ಕಂಪನಿಗಳಿಗೆ ಮಾತ್ರ ಕೊಟ್ಟಿದ್ದು. ಈಗಾಗಲೇ ಒಂದು 27-30 ಸೊಸೈಟಿಗೆ ಕೊಟ್ಟಿದ್ದೇವೆ. ಒಂದ್ಸಲ ಹಾಕಿ ನೋಡಿ ಸರ್, ಎಲ್ಲ ಕಡೆ ಒಳ್ಳೆ ರಿಸಲ್ಟ್ ಇದೆ. ಆದರೆ ನಾನು ನನ್ನ ಮನೆಯಲ್ಲಿ ಕೂಡ ಯೂಸ್ ಮಾಡಿ ನೋಡಿದ್ದೀನಿ, ನಂದು ರಿಸಲ್ಟ್ ಬಂದಿದೆ. ನಿಮ್ಮ ಮನೆಯಲ್ಲಿ ಯೂಸ್ ಮಾಡಿದ್ರಿಂದ ಮಾತ್ರ ನಿಮಗೆ ಧೈರ್ಯ ಬಂತು ಕೃಷ್ಣಪ್ಪನವರ ಹತ್ರ ಬರ್ಲಿಕ್ಕೆ. ಇಲ್ಲದ್ರೆ ಅವರು ಸಾಧಾರಣವಾಗಿ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಅವರ ಕಣ್ಣಾರೆ ನೋಡದೆ ಅವರು ನಂಬುದಿಲ್ಲ. ಯಾಕೆ ಅದು ನಂಬಲಿಕ್ಕೆ ಕೂಡ ಕಷ್ಟ. ಯಾಕೆ ಇಷ್ಟು ವರ್ಷದಿಂದ ಬೆಳೆದಂತ ಕೃಷಿ ಯಾವುದೇ ಒಂದು ಗೊಬ್ಬರ ತಂದು ಹಾಕಿದ ತಕ್ಷಣ ಎಲ್ಲಿ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೆ ಟೋಟಲ್ ಲಾಸ್ ಆಗ್ತದೆ. ಅಂದ್ರೆ ಒಬ್ಬ ಕೃಷಿಕನಿಗೆ ಯಾವ ರೀತಿಯಲ್ಲಿ ಅದು ನಷ್ಟ ಆಗ್ತದೆ ಅದು ಊಹಿಸ್ಲಿಕ್ಕೂ ಕಷ್ಟ. ಸೊ ಆ ದೃಷ್ಟಿಯಲ್ಲೇ ನೀವು ಪಟ್ಟಂತಹ ಶ್ರಮ ಅವರಿಗೆ ಕನ್ವಿನ್ಸ್ ಮಾಡಿದ್ದೀರಿ, ಅವರು ಹಾಕಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಹಾಕಿದಂತಹ ಗೊಬ್ಬರ ಇವಾಗ ಹಚ್ಚ ಹಸುರಿನ ತೋಟ ಇವಾಗ ಹಚ್ಚ ಹಸುರಾಗಿ ಕಂಗೊಳಿಸ್ತಾ ಉಂಟು. ಸೊ ಅಂದ್ರೆ ಎಲೆ ಚುಕ್ಕಿಯ ಒಂದು ಕಂಪ್ಲೀಟ್ ನಮ್ಮ ತೋಟದಿಂದಲೇ ಮಾಯ ಆಗಿದೆ ಅಂತ ಒಂದು ಹೇಳ್ಬೋದು ಅಲ್ವಾ ಕೃಷ್ಣಪ್ಪ? ಆ ರೀತಿಯಲ್ಲಿ ನೀವು ಇವಾಗ ನಮ್ಮ ಈ ಭಾಗದ ಕೃಷಿಕರಿಗೆ ಈ ಸಾವಯವ ಗೊಬ್ಬರದ ಬಗ್ಗೆ ಅವರಿಗೆ ನೀವು ಹಾಕ್ಲಿಕ್ಕೆ ಯಾವ ರೀತಿಯಲ್ಲಿ ಉತ್ತೇಜನ ಕೊಡ್ತಾ ಇದ್ದೀರಿ? ಎಲ್ಲ ಇದು ಇಂಥ ಗೊಬ್ಬರ ಒಮ್ಮೆಲೆ ಹಾಕುವುದಲ್ಲ, ಹಂತವಾಗಿ ಹಾಕಿದ್ರೆ ಒಳ್ಳೇದು. ಈಗ ಒಮ್ಮೆ ಒಂದು ತಿಂಗಳು ಬಿಟ್ಟು ಸ್ವಲ್ಪ ಸ್ವಲ್ಪವೇ ಹಾಕ್ಬೇಕು. ಒಮ್ಮೆಲೆ ಒಂದು ಇದಕ್ಕೆ ಸುರಿಲಿಕ್ಕೆ ಆಗುದಿಲ್ಲ. ಹಾಗೆ ನಾನು ಇದು ಮಾಡಿದೆ. ಆದ್ರಿಂದ ಇದು ಇಷ್ಟು ಬಂದಿದೆ. ಈ ಸಾವಯವ ಗೊಬ್ಬರ ಹಾಕುವಂತ ಸಂದರ್ಭದಲ್ಲಿ ಎಷ್ಟು ಹಾಕ್ತಾ ಇದ್ದೀರಿ ಅಂತ? ಕೆಲವು ಈಗ ಚಿಕ್ಕ ಲೋಟದಲ್ಲಿ ಟೀ ಕುಡಿತಾರೆ, ಹೌದು, ಅಂತದ್ರಲ್ಲಿ ಒಂದೊಂದು ಹಾಕಿದ್ದೀರಿ. ಅದು ಚಿಕ್ಕ ಗಿಡಗಳಿಗೆ ಅಂದ್ರೆ ಒಂದು 100 ಗ್ರಾಮ್ ಅಂತ ಹೇಳ್ಬೋದು. 100 ಗ್ರಾಮ್ನಷ್ಟು ನೀವು ಎಲ್ಲ ಚಿಕ್ಕ ಗಿಡಗಳಿಗೆ ಹಾಕಿದ್ದೀರಿ. ಅದೇ ರೀತಿ ನಾವೀಗ ನಿಮ್ಮ ದೊಡ್ಡ ತೋಟಕ್ಕೆ ಕೂಡ ಹೋಗುವ. ದೊಡ್ಡ ತೋಟದಲ್ಲಿ ನೀವು ಅದಕ್ಕೆ ದೊಡ್ಡ ತೋಟಗಳಿಗೆ ಅರ್ಧ ಕೆಜಿ ಅಂದಾಜು ಅಂದ್ರೆ ನಮ್ಮೊಂದು ಸೇರಿನ ಅದರಲ್ಲಿ ಅರ್ಧ ಹಾಕಿದೆ. ಒಂದು 3 ಮಿಕ್ಸ್ ಮಾಡಿ ನೀವು ಅರ್ಧ ಶೇರನ್ನು ಹಾಕಿದ್ದೀರಿ. ಅರ್ಧ ಶೇರ್ ಅಂದ್ರೆ ಅಂದಾಜು ಒಂದು ಅರ್ಧ ಕೆಜಿ. ಅಷ್ಟೇ ಇದರಲ್ಲಿ ಮಾತ್ರ ನಾನು ಅಷ್ಟು ಚೀಲ ತೆಗೊಂಡದ್ದು ಇದು ಮಾತ್ರ. ಆದ್ರೆ ನಿಮ್ಗೆ ಇದರಲ್ಲಿ ಈ ಗೊಬ್ಬರದಲ್ಲಿ ಇವಾಗ ವಿಶ್ವಾಸ ಬಂದಿದೆ ಅಂದ್ರೆ ಈ ಗೊಬ್ಬರ ಒಳ್ಳೇದುಂಟು, ಬೇರೆ ರೈತರು ಕೂಡ ಇದನ್ನು ಹಾಕಬಹುದು. ನಳ್ಳಿ ಉದುರದಲ್ಲಿ ಕೂಡ ಇದು ತುಂಬಾ ಸ್ವಲ್ಪ ಆದ್ರೂ ಕಂಟ್ರೋಲ್ ಬರ್ತದೆ ಅಂತ ನನ್ನ ಲೆಕ್ಕದಲ್ಲಿ. ಎಲೆ ಚುಕ್ಕಿ ರೋಗ ಅಂತೂ ಯಾವುದೇ ಇಲ್ಲ. ನಿಮ್ಮ ದೊಡ್ಡ ಗಿಡಗಳನ್ನು ಕೂಡ ಒಮ್ಮೆ ನೋಡುವ ಕೃಷ್ಣಪ್ಪ. ಈ ಕಡೆಯಿಂದಲೇ ಹೋಗುವ ನೋಡುವ. ಇವಾಗ ಕೃಷ್ಣಪ್ಪ ಪೂಜಾರಿ ಅವರ ದೊಡ್ಡ ಗಿಡಗಳು ಏನುಂಟು, ಈ ಅಡಿಕೆಯ ದೊಡ್ಡ ಗಿಡಗಳ ಆ ತೋಟದಲ್ಲಿದ್ದೇನೆ. ಚಿಕ್ಕ ಗಿಡಗಳಲ್ಲಿಯೂ ಯಾವ ರೀತಿ ನಮಗೆ ಅದರ ಸಾವಯವ ಗೊಬ್ಬರದ್ದು ನಮಗೆ ಉಪಯೋಗ ಆಗಿತ್ತು, ಅದೇ ರೀತಿ ಸಾವಯವ ಗೊಬ್ಬರ ಈ ದೊಡ್ಡ ಗಿಡಗಳಿಗೆ ಹಾಕಿದ ಮೇಲೆ ಮತ್ತು ತೆಂಗಿನ ಗಿಡಗಳಿಗೆ ಆಗಿರ್ಬೋದು, ಮತ್ತೆ ನಮ್ಮ ಕಾಳುಮೆಣಸಿಗೆ ಆಗಿರ್ಬೋದು ಹಾಕಿದ್ದರಿಂದ ಯಾವ ರೀತಿಯ ನಮಗೆ ಪ್ರಯೋಜನ ಸಿಕ್ಕಿದೆ ಅಂತ ಕೃಷ್ಣಪ್ಪ? ನಮಗೆ ದೊಡ್ಡ ತೋಟದಲ್ಲಿ ಸಾವಯವ ಗೊಬ್ಬರ ಹಾಕಿದ್ರಿಂದ ನಲ್ಲಿ ಬೀಳುವುದು ಸ್ವಲ್ಪ ಕಂಟ್ರೋಲ್ ಆಗಿದೆ. ಮತ್ತೆ ಫಸಲು ಕೂಡ ಒಳ್ಳೇದು ಬಂದಿದೆ. ಕಾಳುಮೆಣಸಿಗೂ ಕೂಡ ಒಳ್ಳೇದಾಗಿದೆ. ಕಾಳುಮೆಣಸು ನೋಡುವಾಗಲೇ ಗೊತ್ತಾಗ್ತದೆ. ಹೌದು, ತೆಂಗಿನ ಗಿಡಗಳಲ್ಲೂ ಕೂಡ ಕಾಯಿಗಳು ಇವೆ, ಕೆಲವು ಮಂಗಗಳು ಹೌದು. ಏನು ನನಗೆ ಹಾಕಿದ್ರಲ್ಲಿ ಇದರಲ್ಲಿ ಏನು ಇಲ್ಲ, ಲಾಸ್ ಇಲ್ಲ, ನಷ್ಟ ಇಲ್ಲ. ಅದಲ್ಲದೆ ನಮಗೆ ಲಾಭನೇ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಾ, ಅಂದ್ರೆ ಒಳ್ಳೇದಾಗಿದೆ. ಅದಲ್ಲದೆ ನಲ್ಲಿ ಉದುರುವುದು ಕೂಡ ಈಗ ಇಷ್ಟು ಮಳೆ ಇದ್ರೂ ಕೂಡ ನಲ್ಲಿ ಉದುರುವುದು ತುಂಬಾ ಕಡಿಮೆ ಉಂಟು. ಅಂದ್ರೆ ಎಲ್ಲಿ ಕೂಡ ನಿಮಗೆ ನಲ್ಲಿ ಉದುರುದ್ದು ನಿಮ್ಗೆ ನಿಮ್ಮ ತೋಟದಲ್ಲಿ ನಮಗೆ ಕಾಣ್ತಾ ಇಲ್ಲ. ನೀವು ದೊಡ್ಡ ಗಿಡಗಳಿಗೆ ಎಷ್ಟು ಕೆಜಿ ಹಾಕಿದ್ದೀರಿ ಅಂತ? ಇದಕ್ಕೆ ಅದು ನಾನು ಇದು ಸೇರಲ್ಲಿ ಹಾಕಿಲ್ಲಲ್ಲ, ಅರ್ಧ ಕೆಜಿ ಆಗ್ಬಹುದು. ಅಂದ್ರೆ ಅರ್ಧ ಕೆಜಿ ಅಷ್ಟು ನೀವು ಎಲ್ಲ ಗಿಡಗಳಿಗೆ ಹಾಕಿದ್ದೇನೆ. ಸೊ ಬಹಳ ಖುಷಿ ಆಯ್ತು ಕವಿತರವರೇ, ನೀವು ಪಟ್ಟಂತ ಪರಿಶ್ರಮ ಒಂದು ಅದ್ಭುತವಾದಂತಹ ರಿಸಲ್ಟ್ ನಮಗೆ ಸಿಗ್ತಾ ಉಂಟು. ಸೊ ಕೃಷಿಕರೇ ಈ ರೀತಿಯಲ್ಲಿ ನಮಗೆ ಫೀಡ್ಬ್ಯಾಕ್ ಕೊಡುವಂಥ ಸಂದರ್ಭದಲ್ಲಿ ನಮ್ಮ ಭಾಗದ ಮಡಂತ್ಯಾರ್ನ ವ್ಯಾಪ್ತಿಯ ಸಹಕಾರಿ ಸಂಘದ ವ್ಯಾಪ್ತಿಯಲ್ಲಿರುವಂಥ ಎಲ್ಲ ಕೃಷಿಕರಿಗೆ ಇದೊಂದು ಒಳ್ಳೆಯ ಸಂದೇಶ. ಯಾಕಂತ ಹೇಳಿದ್ರೆ ನಾವು ಮೊನ್ನೆ ಕಜಕರಲ್ಲಿ ಕೇಳಿದಾಗ ಆ ಭಾಗದವ್ರದ್ದಾಯ್ತು, ಆದರೆ ನಮ್ಮ ಮಾಲಾಡಿಯ ಭಾಗದವರೇ ನಮ್ಮ ಸಹಕಾರಿ ಸಂಘದ ಸದಸ್ಯರು ಕೂಡ ಕೃಷ್ಣಪ್ಪ ಪೂಜಾರಿ ಅವರು ಸಂಘದ ಸದಸ್ಯರಾಗಿ ನಮ್ಮ ಸಂಘದಲ್ಲಿ ಸಿಗುವಂಥ ಈ ಸಾವಯವ ಗೊಬ್ಬರ ಹಾಕಿದ್ದರಿಂದ ಯಾವ ರೀತಿಯಲ್ಲಿ ಕೃಷಿಕರಿಗೆ ಯೋಜನೆಗೆ ಈ ಪ್ರಯೋಜನ ಆಗ್ತದೆ ಅಂತ ಇವತ್ತು ನಮಗೆ ಕೃಷ್ಣಪ್ಪ ಪೂಜಾರಿ ಅವರು ಹೇಳಿದ್ದಾರೆ. ಕೃಷ್ಣಪ್ಪ ಪೂಜಾರಿ ಅವರೇ, ನಿಮಗೆ ಮಡಂತ್ಯಾರ್ನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ
ನೀವು ಈ ಅದ್ಭುತವಾದಂತಹ ನಮಗೆ ಸಾವಯವ ಗೊಬ್ಬರದಿಂದ ನಮಗೆ ಯಾವ ರೀತಿಯಲ್ಲಿ ಲಾಭ ಸಿಗ್ತದೆ ಎಂಬಂಥದ್ದು ಉಳಿದ ಕೃಷಿಕರಿಗೆ ಕೂಡ ನೀವೊಂದು ಮಾದರಿ ಕೃಷಿಕರಾಗಿದ್ದೀರಿ. ಅದಕ್ಕೋಸ್ಕರ ಮಡಂತ್ಯಾರ್ನ ಸಹಕಾರಿ ಸಂಘದ ವತಿಯಿಂದ ನಿಮಗೆ ಅಭಿನಂದನೆಯನ್ನು ಧನ್ಯವಾದವನ್ನು ಕೂಡ ಸಲ್ಲಿಸ್ತಿದ್ದೇನೆ. ವಿಶ್ರುತ್ ಕಂಪನಿಯ ಎಕ್ಸಿಕ್ಯೂಟಿವ್ ಆದಂತಹ ಕವಿತರವರು ಕೂಡ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ. ಒಬ್ಬ ಮಹಿಳೆಯಾಗಿ ಎಲ್ಲ ಭಾಗದ ಕೃಷಿಕರ ಹತ್ರ ಓಡಾಟ ನಡೆಸಿ ನಾನು ಈಗ ಬರುವಾಗ ಹೇಳಿದೆ, ನೀನು ಹೇಗೆ ಬರ್ತಿ ಮಾರಾಯ್ದು ಇಂಥ ರೋಡಲ್ಲೆಲ್ಲ ರಸ್ತೆ ಹೋಗಿದ್ದೇವೆ. ಅದು ಏನಿಲ್ಲ ಸರ್, ಅದು ನಮ್ಮ ಕರ್ತವ್ಯ. ಕೃಷಿಕರ ತೋಟಕ್ಕೆ ಹೋಗಬೇಕು, ಕೃಷಿಕರ ಹತ್ರ ಮಾತಾಡಿದಾಗ ಮಾತ್ರ ಅವರಿಗೆ ವಿಶ್ವಾಸ ಮೂಡುವಂಥ ಕೆಲಸ ಆಗ್ತದೆ ಅಂತ ನಮ್ಮ ಕವಿತರವರು ಕೂಡ ಹೇಳಿದ್ದಾರೆ. ಅದೇ ರೀತಿ ಅಷ್ಟು ಚೆನ್ನಾಗಿ ಅವರು ನೇರ ಸಂಪರ್ಕವನ್ನು ಮಾಡ್ತಾ ಇದ್ದಾರೆ ಕೃಷಿಕರಿಗೆ. ನಿಮಗೂ ಕೂಡ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ, ಧನ್ಯವಾದವನ್ನು ಸಲ್ಲಿಸ್ತೇನೆ.